ಹರಿಪ್ರಸಾದ್ ಇತ್ತೀಚೆಗೊಂದು ಹೇಳಿಕೆ ಕೊಟ್ಟು ನೋಡ್ರಿ, ಈ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಗೋದ್ರಾ ಥರ ಏನಾದರೂ ಆಗ್ಬೋದು, ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದರು. ಈಗ CCB ಪೊಲೀಸರು ಹೋಗಿ ಏನಾಗುತ್ತೆ ಅಂತ ಹೋಗಿ ಅವ್ರ ಹತ್ರ KK ಗೆಸ್ಟ್ ಹೌಸಲ್ಲಿ ಅವರನ್ನು ವಿಚಾರಣೆ ಮಾಡಿದ್ದಾರೆ. KK ಗೆಸ್ಟ್ ಹೌಸ್ ವಿಚಾರಣೆ ಮಾಡೋಕೆ ಅವ್ರು ಸುತಾರಾಮ್ ಏನು ಹೇಳಲೇ ಇಲ್ಲ ಅಂತ. ನೋಡ್ರಿ, ನನಗೆ VIP ಟ್ರೀಟ್ಮೆಂಟ್ ಎಲ್ಲ ಬೇಡ, KK ಗೆಸ್ಟ್ ಹೌಸಲ್ಲೆಲ್ಲ ಬಂದು ಹಂಗೆಲ್ಲ ಬೇಡ, ಬೇಕಿದ್ರೆ ಅರೆಸ್ಟ್ ಮಾಡಿ ಅಂತ ಹೇಳಿದಾರಂತೆ. ಇದು ಇವತ್ತು ನಡೆದಂಥ ಘಟನಾವಳಿ. ಇನ್ನು ಹರಿಪ್ರಸಾದ್ ಯೂಟರ್ನ್ ನೋಡ್ತಿದ್ದಾರೆ. ಅಧಿಕಾರಿಗಳಿಗೆ ಮಾಹಿತಿ ಕೊಡುವೆ ಅಂತ ಹೇಳಿದರು, ಯಾವುದೇ ಮಾಹಿತಿ ಕೊಡಲಿಲ್ಲ. ಯಾವುದೇ CCB ಅಧಿಕಾರಿಗಳ ಜೊತೆ ಸಹಕಾರ ಮಾಡಲಿಲ್ವಂತೆ. ಮಂಪರು ಪರೀಕ್ಷೆಗೂ ಕೂಡ ಸಿದ್ಧ ಅಂತ ಹೇಳಿದ್ದಾರೆ. ಮಂಪರು ಪರೀಕ್ಷೆ ಮಾಡಿ, ಬಟ್ ಸಹಕಾರ ಏನು ಅಂತ ಹೇಳ್ತಾ ಇಲ್ಲ. ಈಗ ಇವರು ಕೇಳ್ತಿರೋದು BJP ಕಾಂಗ್ರೆಸ್ ನಡುವೆ ಇರೋದೇನಪ್ಪ ಅಂತಂದರೆ, ಆಗತ್ತಾ ಆ ಥರ ನಿಮ್ಗೆ ಯಾರಾದರೂ ಹೇಳಿರ್ಬೇಕಲ್ಲ, ಹೇಳಿ ಅದನ್ನು ಅಂತ. ನಾನು ಹೇಳಲ್ಲ ಅಂತ ಇವರು. ಇದೊಳ್ಳೆ ಕಥೆ ಆಯಿತು. ಆಮೇಲೆ CCB ವಿಚಾರಣೆ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದೇನು ರೀ, ಕಾಂಗ್ರೆಸ್ ಸರ್ಕಾರನ RSS ಸರ್ಕಾರನ ಏನು ನನ್ನ ಜೊತೆಗೆ ವಿಜೇಂದ್ರ ಅವರನ್ನು ಕೂಡ ಮಂಪರು ಪರೀಕ್ಷೆಗೆ ಒಳಪಡಿಸಲಿ, ನನ್ನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಲಿ, ನಾನು ಯಾವ ಸರ್ಕಾರದಲ್ಲಿದ್ದೇನೆ ಅಂತ ಅರ್ಥ ಆಗ್ತಾ ಇಲ್ಲ. ಇದೇನು BJP ಸರ್ಕಾರನ RSS ಸರ್ಕಾರ ಅಂತೇಳಿ ಸ್ವಪಕ್ಷೀಯರ ವಿರುದ್ಧ ಹರಿಹಾಯ್ದಿದ್ದಾರೆ. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ನಾನು ತಯಾರಿದ್ದೀನಿ. ಮಂಪರ್ ಪರೀಕ್ಷೆ ಎಲ್ಲಿ ಬೇಕಾದರೂ ಲೈವ್ ಆಗಬೇಕು. ಮಂಪರ್ ಪರೀಕ್ಷೆ ನನ್ನ ಜೊತೆ ವಿಜೇಂದ್ರನ್ ಕೂಡ ಲೈವ್ ಮಂಪರ್ ಪರೀಕ್ಷೆ ಆಗಬೇಕು. ನಾನು ತಯಾರಿದ್ದೀನಿ. ಮಂಪರ್ ಪರೀಕ್ಷೆ ಎಲ್ಲಿ ಬೇಕಾದರೂ ಲೈವ್ ಆಗಬೇಕು. ಮಂಪರ್ ಪರೀಕ್ಷೆ ನನ್ನ ಜೊತೆ ವಿಜೇಂದ್ರನ್ ಕೂಡ ಲೈವ್ ಮಂಪರ್ ಪರೀಕ್ಷೆ ಆಗಬೇಕು. ನಾನು ತಯಾರಿದ್ದೀನಿ. ಮಂಪರ್ ಪರೀಕ್ಷೆ ಎಲ್ಲಿ ಬೇಕಾದರೂ ಲೈವ್ ಆಗಬೇಕು. ಮಂಪರ್ ಪರೀಕ್ಷೆ ನನ್ನ ಜೊತೆ ವಿಜೇಂದ್ರ. ಇನ್ನು ಸೂರ್ಯವಂಶಿ ಠಾಕೂರ್ರು, ಇವರು ಅಯೋಧ್ಯೆಯ ಸುತ್ತಮುತ್ತ ಇರುವಂಥವ್ರು. ಈ ಸೂರ್ಯವಂಶಿ ಠಾಕೂರು, ನಾನು ಹೇಳಿದೆ ಸೂರ್ಯವಂಶ, ರಾಮ ಕ್ಷತ್ರಿಯ, ಸೂರ್ಯವಂಶ ಕ್ಷತ್ರಿಯ. ಈ ಸೂರ್ಯವಂಶಿ ಠಾಕೂರ್ರು ಕಳೆದ 500 ವರ್ಷಗಳಿಂದ ಪೇಟ ತೊಡೋದು ಬಿಟ್ಟಿದ್ರು. ಯಾಕೆ ಅಂತಂದರೆ ರಾಮ ಮಂದಿರವನ್ನು ಕೆಳಗೆ ಅಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ. ನೋಡಿ, ಕೋರ್ಟ್ಗಳಿಗೆ ಇಂಥ ಸಾಕ್ಷಿಗಳು ಬೇಕಾಗತ್ತೆ, ಸುಖ ಸುಮ್ಮನೆ ಅಲ್ಲ ಅಂತ. ಯಾವುದೋ ಒಂದು ಮಸೀದಿ ಹೊಡೆದಾಕಿದ್ರೆ ಏನು ತಲೆ ಕೆಟ್ಟಿದೆ ಯಾರಿಗಾದರೂ? ಯಾರಾದ್ರೂ ಹಂಗೆ ಮಾಡ್ತಾನೆ? ಆದರೆ ನೋಡಿ, ಇಲ್ಲಿ ಸೂರ್ಯವಂಶಿ ಠಾಕೂರ್ ಇವರು 500 ವರ್ಷಗಳಿಂದ ಯಾಕೆ ಈ ಥರ ಮಾಡಿದ್ದಾರೆ? ಸೊ ಈಗ ಅವರು ಮತ್ತೆ ಪೇಟ ಧರಿಸುವಂಥ ಸಾಧ್ಯತೆ ಇದೆ ಅಂತ. ಸೊ ಹಾಗಾಗಿ ನೋಡಿ, ಮತ್ತೊಂದು ಸ್ಟೋರಿ. ಅಯೋಧ್ಯೆಗೆ ಹೋಗೋ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರ ಮಧ್ಯೆ ಮಧ್ಯಪ್ರದೇಶ ಮೂಲದ ಸಂತ ಬದ್ರಿಯನ್ನವರು ಜಡೆಯಿಂದ ರಾಮರಥ ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಮಧ್ಯಪ್ರದೇಶದಿಂದ ಅಯೋಧ್ಯೆಗೆ 566 ಕಿಲೋಮೀಟರ್ದಷ್ಟು ದೂರವನ್ನು ಕೂಡ ಸಂತ ಬದ್ರಿ ರಥವನ್ನು ಜಡೆಯಿಂದ ಎಳೆದುಕೊಂಡು ಹೋಗಲಿದ್ದಾರೆ. ಸದ್ಯ ಬದ್ರಿಯವರು ಉತ್ತರ ಪ್ರದೇಶದ ರಾಯಬರೇಲಿ ತಲುಪಿದ್ದು ಜನವರಿ 27ಗೆ 566 ಕಿಲೋಮೀಟರ್ ಜಡೆಯಿಂದ ಎಳ್ಕೊಂಡು ಹೋಗೋದು. ಈಗ ಅರ್ಥ ಮಾಡ್ಕೊಳ್ಳಿ, ರಾಮನ ಮೇಲಿನ ಭಕ್ತಿ ಏನ್ರಿ ಇವರಿಗೆಲ್ಲ, ಏನ್ರಿ ತಲೆ ಕೆಟ್ಟಿದೆಯಾ ಇವರಿಗೆಲ್ಲ? ಆ ರಾಮನಾಮಿಗಳಿಗೆ ತಲೆ ಕೆಟ್ಟಿದೆಯಾ? ಎಲ್ಲ ಭಕ್ತಿಯ ಮೂಲ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿತ್ತು. ಇದನ್ನು ನಮ್ಮ ಹಿರಿಯರು ಕರೆಕ್ಟಾಗಿ ಹಿಂದೆ ಕೂಡ ಆಗಿತ್ತು ರೀ. ಇದರ ಬಗ್ಗೆ ಸಾಕಷ್ಟು ಉತ್ಖನನ ಎಲ್ಲ ಆದಾಗ ಹಿಂದೂಗಳಿಗೆ ಬಿಟ್ಟುಕೊಡ್ಬೇಕು ಅಂತ ಆಗಿತ್ತು. ಕೆಲವು ಎಡಬಿಡಂಗಿಗಳು ಅದಕ್ಕೆ ಬಿಡಲಿಲ್ಲ. ಅದನ್ನು ಇನ್ನೊಂದು ದಿವಸ ಹೇಳ್ತೀನಿ ಅದನ್ನು ಏನು ಅಂತ. ಅಲ್ಲಿ ರಾಮ ಮಂದಿರ ಇದೆ, ಅಲ್ಲೊಂದು ಮಂದಿರ ಇತ್ತು, ವಿಷ್ಣು ಮಂದಿರ ಇದೆ, ಸ್ವರ್ಗದ ಬಾಗಿಲಿದೆ. ಹೀಗೆಲ್ಲ ಬಂದಾಗ ಇಲ್ಲ ಅಂಥೇಳಿ ಕೆಲವರು ಕೊಕ್ಕೆ ಹಾಕಿದವರಿದ್ದಾರೆ. ಆದರೆ ಸತ್ಯ ಅಜರಾಮರ, ಸತ್ಯ ಗೆಲ್ಲಲೇಬೇಕು. ಸುಳ್ಳು ಎಷ್ಟೇ ದೊಡ್ಡದಾಗಿದ್ದರೂ ಸತ್ಯದ ಮುಂದೆ ಭಾಳ ಸಣ್ಣದಾಗಿರುತ್ತೆ ಸುಳ್ಳು. ಇವತ್ತು ಸತ್ಯ ಗೆದ್ದಿದೆ, ಸತ್ಯವೇ ಗೆಲ್ಲಬೇಕು. ಯಾವುದೇ ಧರ್ಮದ್ದಾಗಲಿ ಸತ್ಯವೇ ಗೆಲ್ಲಬೇಕು. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.